ಓಯ್ ಕೊಡಕ 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 ಕುಡುಕನಾದರೂ ಕೊಲೆಗಡುಕನಾದಲ್ಲ. ಯಾತಕ್ಕಾಗಿ ಕುಳಿತಿರಬಹುದು ಯಾರಿಗೆ ಗೊತ್ತಿಲ್ಲ. ಮನಸ್ಸಿನ ವೇದನೆಗಾಗಿ, ಮಾನಸಿಕ ನೆಮ್ಮದಿಗಾಗಿ ಹೃದಯ ಪೂರ್ವಕವಾಗಿ ಪ್ರೀತಿಸಿ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟು ನನ್ನಿಂದ ಬಹು ದೂರ ಹೊರಟದ ನನ್ನ ಪ್ರೀತಿಯ ಪ್ರೇಮಾಳ ನೆನಪಿಗಾಗಿ ನಾನು ಕುಳಿತಿರುವೆ. ಪ್ರೇಮ ಮಾಡಿದ ಪ್ರೀತಿ ನನ್ನ ಹೃದಯ ಪುಟಗಳಲ್ಲಿ ಇನ್ನೂ ಮಾಸಿ ಹೋಗಿಲ್ಲ. ಅವಳ ಯೌವನವನ್ನು ಉಂಟಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲವಾದರೆ ಅವಳನ್ನು ಕೊಲೆ ಮಾಡಿದಾಗಲೇ ನನ್ನ ಮನಸ್ಸಿಗೆ ತೃಪ್ತಿ. ಸಾರಾಯಿ ಚೀತೆಯಲ್ಲಿ ನನ್ನ ದೇವಿ ಕಾಣುವಳ ನನ್ನ ಉಸಿರಾಟಕ್ಕೆ ನಿಜವಾದ ನನ್ನ ದೇಹ ಸೇರಿದಳು. ತಮ್ಮ, ನಿನ್ನ ಮನಸ್ಸಿನ ನೋವು, ಮಾನಸಿಕ ವೇದನೆ ನನಗೆ ಅರ್ಥವಾಯಿತು. ಅಣ್ಣ, ನೀನು ಇಲ್ಲಿ ನೀನಾಡಿದ ಮಾತುಗಳು ಇಲ್ಲೇ ನಿಂತು ಕೇಳಿಸಿಕೊಂಡಿರುವಿ. ನೋಡು ತಮ್ಮ, ಮನಸ್ಸಿಗೆ ಎಷ್ಟೇ ನೋವಾದರೂ ಅದಕ್ಕೆ ಪರಿಹಾರ ಹುಡುಕುವ ಮಾರ್ಗವನ್ನು ಕಂಡು ಹಿಡಿಯಬೇಕೆ ಹೊರತು ವೈರತ್ವವನ್ನು ಸಾಧಿಸುತ್ತಾ ಹೋಗಬಾರದು. ವೈರತ್ವವನ್ನು ಸಾಧಿಸುತ್ತಾ ಹೋದರೆ ಸರ್ವನಾಶಕ್ಕೆ ಮೂಲಾಗುವರು ನೆನಪಿರಲಿ. ಅಣ್ಣ, ನಾನು ಸರ್ವನಾಶವಾದರೂ ಚಿಂತೆ ಇಲ್ಲ ಅಣ್ಣ. ನನ್ನ ಜೀವನವನ್ನು ಹಾಳಾಗಲು ಹಾದಿ ಮಾಡಿಕೊಟ್ಟ ಆ ಪ್ರೇಮಾಳ ಪ್ರೀತಿ ಬೇಕು ಒಂದು, ಇಲ್ಲ ಅವಳ ಪ್ರಾಣ ಬೇಕು ಒಂದು. ಏನು ಗೊತ್ತಿರ ನನಗೆ ದಿನನಿತ್ಯ ಪ್ರೀತಿ ಪ್ರೇಮ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ನನ್ನ ಆತ್ಮಕ್ಕೆ ವಂಚನೆ ಮಾಡಿದ ಆ ಹೆಣ್ಣನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಸಾಧ್ಯವಾಗುತ್ತಿಲ್ಲ. ನನ್ನ ಆತ್ಮದ ಹೊಟ್ಟಿ ಬರುವ ನೆನಪುಗಳು ಸುತ್ತು ಹೊಡೆಯಲು ನಿತ್ಯ ಅವಳಿಗಾಗಿ ಕುಡಿಯುತ್ತಿರುವಲ್ಲ. ಹೋಗೋಣ. ನೋಡೋಣವಿ, ಹುತ್ತಿನಲ್ಲಿರುವ ಹಾವನ್ನು ಸತ್ತು ಹೊಡೆಯಲು ಹುತ್ತನ್ನು ಬಡಿದರೆ ಹುತ್ತಿನಲ್ಲಿರುವ ಹಾವು ಎಂದೂ ಸಾಯಲಾರದು. ನಮ್ಮ ಶತ್ರುಗಳು ಎಂದು ತಿಳಿದು ಅವರ ಭಾವಚಿತ್ರಗಳನ್ನು ಸುಟ್ಟು ಹಾಕಿದರೆ ಅವರು ಎಂದೋ ಸತ್ತು ಹೋದಂತೆ ಆಗಲಾರದು. ನಿನ್ನ ಮನದಲ್ಲಿ ಮನೆ ಮಾಡಿರುವ ನೋವನ್ನು ಮರೆಯಲು ನಿತ್ಯ ನೀನು ಕುಡಿದು ಕುಡಿದು ಹಾಳಾಗಿ ಹೋದರೆ ಆ ನೋವನ್ನು ಮರೆಯಲು ನಿನ್ನಿಂದ ಸಾಧ್ಯವೇ ಇಲ್ಲ. ಮರೆಯಲು ನಿರ್ಧಾರ ಹೊಂದಬೇಕು. ಅಂದಾಗ ಕ್ರಮೇಣವಾಗಿ ತಾನೇ ಸತ್ತು ಹೋಗುತ್ತದೆ. ಅದೆಲ್ಲವನ್ನು ಬಿಟ್ಟು ಮತ್ತೆ ನೀನು ಕುಡಿಯಲು ಪ್ರಾರಂಭಿಸಿದರೆ ಗಾಯವಾದ ಜಾಗಕ್ಕೆ ಉಪ್ಪು ಹಚ್ಚಿದಂತಾಗುತ್ತದೆ. ಎಚ್ಚರ. ಅಣ್ಣ, ಉರಿದ ಜಾಗದಲ್ಲಿ ಮತ್ತೆ ಉರಿದರೆ ಕಣ್ಣೀರು ಧಾರಾಳವಾಗಿ ಹರಿದು ಬರುತ್ತದೆ. ಬರುವ ಕಣ್ಣೀರಲ್ಲಿ ಆನಂದ ಹೊಂದುತ್ತೇನೆ, ನಾ ಆನಂದ ಹೊಂದುತ್ತೇನೆ. ಅಂದರೆ ನೀನು ಕುಡಿಯುವುದನ್ನು ನಿಲ್ಲಿಸಲಾರೆ? ಹೇಗೆ ನಿಲ್ಲಿಸಲಣ್ಣ? ಕುಡಿಯುವ ಕುಡುಕನಿಗೆ ಹೊತ್ತು ಕುಡುಕರ ನೋವನ್ನು ಮರೆಯಲು ಕುಡಿತಾರೆ. ಹಲವು ಜನ ಹಲವು ರೀತಿಯಾಗಿ ಕುಡಿದರು. ಈ ರವಿ ಕುಡಿಯುತ್ತಿರುವುದು ಕಾಡುತ್ತಿರುವ ನೋವಿಗಾಗಿ, ಕಿಚ್ಚಿನ ಸೇಡಿಗಾಗಿ. ಮತ್ತೆ ಕಳೆದುಕೊಂಡದನ್ನು ಪಡೆಯುವ ಆನಂದಕ್ಕಾಗಿ, ನಾ ಆನಂದಕ್ಕಾಗಿ. ನಿನ್ನಲ್ಲಿ ಹುಚ್ಚುತನ ತುಂಬಿಕೊಂಡದರವೇ ಪ್ರತಿಯೊಬ್ಬರು ನಿನ್ನಂತೆ ತಿಳಿದರೆ ಎಲ್ಲರೂ ಕುಡುಕರಾಗಬೇಕಾಗಿತ್ತು. ಇದೆಲ್ಲವನ್ನು ಮರೆತು ಆದರ್ಶ ಮಾನವನಾಗಿ ಎತ್ತವರ ಪ್ರೀತಿ ಗಳಿಸು. ಅಂದಾಗ ನಿನ್ನ ಬಾಳಿನಲ್ಲಿ ಬೆಳಕು ಕಾಣುವಿ. ಇಲ್ಲವಾದರೆ ನಿನ್ನ ಬಾಳೆಲ್ಲ ಕತ್ತಲವೆಂದು ತಿಳಿದುಕೋ. ಅಣ್ಣ, ಜೀವನ ಎನ್ನುವುದು 3 ದಿನ ಸಂತೆ. ನನ್ನ ಬಾಳು ಮತ್ತೆ ಬೆಳಕಾಗಬೇಕಾದರೆ ನಾನು ಪ್ರೀತಿಸಿದ ಪ್ರೇಮ ನನ್ನ ಒಳಗನಕನ. ಯಾವ ಪ್ರೇಮ ಹೇಳು? ಅವಳ ಕೈ ಮುಗಿದಾದರೂ ನಿನ್ನೊಂದಿಗೆ ಮದುವೆ ಮಾಡಿಸುತ್ತೇನೆ. ಅಣ್ಣ,
ಈ ಮಾತು ಸತ್ಯ ನೀನು ನಡೆಸಿಕೊಡುವನ? ನನ್ನಾಣೆ ನಿನ್ನಾಣೆ. ನಿನ್ನ ಅಣ್ಣನಾಗಿ ಇಷ್ಟೊಂದು ಉಪಕಾರ ಮಾಡದೆ ಹೋದರೆ ನನ್ನ ತಮ್ಮನ ಬಾಳ ಹಾಳಾಗುತ್ತದಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೇನೆ. ಅಪ್ಪ ಅಮ್ಮ ಹಗಲಿರುಳು ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಹೇಳು, ಯಾವ ಪ್ರೇಮ ಅವಳು? ಅಣ್ಣ, ಅವತ್ತು ನಮ್ಮ ಕಾಲೇಜ್ ಗ್ಯಾದರಿಂಗ್ನಲ್ಲಿ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ರಲ್ಲ, ಅದೇ ಪ್ರೇಮ. ಅವಳೇ ನನ್ನವಳು. ಯಾವ ಪ್ರೇಮ ಅಂತ ನಾನು ಗುರುತು ಹಿಡಿಯಬೇಕು? ನಿನ್ನ ಕಾಲೇಜಿನಲ್ಲಿ ಪ್ರೇಮ ಎಂಬ ಹೆಸರ ಎಷ್ಟೋ ಜನ ಹುಡುಗಿಯರನ್ನು ನನಗೆ ಪರಿಚಯ ಮಾಡಿಸಿಕೊಟ್ಟಿರುವೆ. ಅದರಲ್ಲಿ ಯಾವ ಪ್ರೇಮ ಅಂತ ನಾನು ಗುರುತು ಹಿಡಿಯಬೇಕು? ಬಾದಾಮಿ ಪ್ರೇಮನೋ, ಚಂದ್ರೂರು ಪ್ರೇಮನೋ, ಇಲಕಲ್ ಪ್ರೇಮನೋ, ಹರಪನಹಳ್ಳಿ ಪ್ರೇಮನೋ, ಏನು ಔಸನೂರು ಪ್ರೇಮನೋ? ಯಾವ ಪ್ರೇಮ ಅಂತ ನಾನು ಗುರುತು ಹಿಡಿಯಬೇಕು? ಅಣ್ಣ, ನೀನ್ ಹೇಳಿದ್ರೆ ಪ್ರೇಮ ಎಂಬ ಹೆಸರಿನ ಜನರು ಈಗಾಗಲೇ ಪಟ್ಟಕ್ಕೇರಿದ್ದಾರೆ. ಅವರು ಯಾರು ಅಲ್ಲ, ನಾನು ಹೇಳಿದ ಪ್ರೇಮ, ಪ್ರೇಮ ನಗರದ ಪ್ರೇಮ. ರವಿ, ಆದಷ್ಟು ಅವಳನ್ನು ಮರೆತು ಬಿಡು. ಅಣ್ಣ, ಏನ್ ಹೇಳ್ತಾನೆ ನೀನು? ಹೌದು ರವಿ, ಈಗಾಗಲೇ ಅವಳಿಗೆ ಮದುವೆ ಮುಗಿದು ಹೋಗಿದೆ. ಅಣ್ಣ ಅಣ್ಣ, ಅಂದರೆ ಅವಳು ನನ್ನನ್ನು ಮರೆತು ಹೋದಳೆ. ಅವಳು ನನ್ನ ಪ್ರೇಷಿ ಅಲ್ಲವೇ? ಅದೆಂದಿಗೂ ಸಾಧ್ಯವಿಲ್ಲ ರವಿ. ನೋಡು, ಒಂದು ಮಾತು ಹೇಳುತ್ತೇನೆ. ನಿನಗಾಗಿ ನಾವು ಪ್ರೀತಿಸಿದ ಒಂದು ಹೆಣ್ಣು ನಿನ್ನ ಹೆಂಡತಿ ಆಗಬಹುದು. ಮತ್ತೊಬ್ಬರ ಹೆಂಡತಿ ಆದವಳು ಎಂದು ನಿನ್ನ ಪ್ರೇಷಗಲರು ನೆನಪಿರಲಿ. ಅಂದರೆ ನಾನು ಕುರುಗುವ ಗುರಿ ಬರಡಾದದ್ದು, ಉಪಯೋಗವಿಲ್ಲದ್ದು ಒಳ್ಳೆಯವನಾಗಲು ಪ್ರಯತ್ನ ಪಡು. ಪ್ರಯತ್ನ ಮಾಡಿ ತೋರಿಸು, ಅದೇ ನಿನಗೆ ಆದರ್ಶವಾಗುವುದು. ನಿನ್ನ ಕೈಯಾರ ಬಾಟ್ಲಿ ಎಸೆ, ಹೊಲಸು ಪ್ರೀತಿ ಪ್ರೇಮ ಮಾತನ್ನು ಸುಟ್ಟು ಹಾಕು. ಪವಿತ್ರ ಪ್ರೀತಿ ಇರೋರು ಹೆತ್ತಾರ ಮಾತು ಕೇಳಿ ಪಾವನಾಗು. ಇದು ನಿನಗೆ ಕೊನೆಯ ಎಚ್ಚರಿಕೆ ತಮ್ಮ. ಅಣ್ಣ, ನಾನು ಇದರಲ್ಲಿ ಗೆಲ್ಲಬಹುದೇ? ನಿನ್ನ ಕೈಯಾರು ಎಸೆದ ಬಾಟ್ಲಿ ಮತ್ತೆ ನೀನು ಮುಟ್ಟಬಾರದು. ಅಂದಾಗ ಮಾತ್ರ ನೀನು ಗೆದ್ದೆ. ಒಂದು ವೇಳೆ ಮುಟ್ಟಿದ್ದೀಯಾದರೆ ನಿನ್ನ ಪ್ರೀತಿ ಪ್ರೇಮ ಹುಚ್ಚುತನ ಮತನಕ್ಕೆ ಮೂಲವಾಗುವುದು ನೆನಪಿರಲಿ. ಹೋಗೋಣ.